ಎಕ್ಸಾಮ್ ಇದೆ ಅಂತ ಇಡೀ ರಾತ್ರಿ ಓದುತ್ತಾ ಕೂತಿದ್ಲು. ಫಸ್ಟ್ ರ್ಯಾಂಕ್ ಬರಲೇಬೇಕು ಅಂತ ಪಟ್ಟು ಹಿಡಿದು ಓದಿದ್ಲು. ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಅಮ್ಮನಿಗೆ ಹೇಳಿ ಹೋಗಿದ್ಲು. ಆ ಯುವತಿ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ಲು. ಮಧ್ಯಾಹ್ನ ಊಟ ಕೂಡ ತಿನ್ನದೆ ಮನೆ ಕಡೆ ವಾಪಸ್ ಆಗಿದ್ಲು. ಕಾಲು ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾ ಸಾಗಿದ್ಲು. ಇನ್ನೇನು ಮನೆ ಸಿಕ್ತು ಅನ್ನುವಷ್ಟರಲ್ಲಿ ಕಾಲು ದಾರಿಯಲ್ಲಿ ಎದುರಾಗಿದ್ದು ಅದೊಬ್ಬ ಕಿರಾತಕ. ಬಳಿಕ ನಡೆಯೋದೆ ಯುವತಿಯ ಕಗ್ಗೊಲೆ. ಇಷ್ಟಕ್ಕೂ ಆ ಕಾಲು ದಾರಿಯ ಕಿರಾತಕ ಯಾರು? ವಿದ್ಯಾರ್ಥಿನಿಯನ್ನ ಕೊಂದಿದ್ಯಾಕೆ? ತೋರಿಸ್ತೀವಿ ನೋಡಿ. ಅವನು ಹಿಂದೆ ಬರ್ತಾ ಇದ್ದಾನೆ, ನಾನು ಲವ್ ಮಾಡೋದು ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ಅವನು ಈ ತರ ಮಾಡ್ಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಇನ್ಕೌಂಟರ್ ಮಾಡ್ಬೇಕು. ಇನ್ಕೌಂಟರ್ ಮಾಡ್ಬೇಕು, ಅವನು ಇರಬಾರ್ದು. ಮಗಳು ಹೋದ್ಲು. ಮಾಡ್ಬೇಕು, ಅವನು ಇರಬಾರ್ದು. ಮಗಳು ಹೋದ್ಲು. ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು. ನಮ್ಮ ಮಗಳು ಬಂದೇ ಇಲ್ಲಪ್ಪ. ನಮ್ಮ ಮಗಳು ಊಟ ಮಾಡಿದ್ಲ ಇಲ್ಲ ಅಂತ ನನಗೆ ಗೊತ್ತಿಲ್ವಲ್ಲ. ಇವರ ಈ ಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು, ಎಂತಹ ಗಟ್ಟಿ ಹೃದಯವೇ ಆಗಿದ್ದಿದ್ರು, ಡಬಲ್ ಗುಂಡಿಗೆಯ ಎಂಟೆದೆ ಬಂಟನಿದ್ದಿದ್ರು ಕೂಡ ಇದೇ ಪರಿಸ್ಥಿತಿಯಲ್ಲಿರ್ತಿದ್ರು. ಇಷ್ಟೇ ನೋವಿನಲ್ಲಿರ್ತಿದ್ರು. ಎನ್ಕೌಂಟರ್ ಮಾಡಲೇಬೇಕು ಅಂತ ಒತ್ತಾಯಿಸುತ್ತಿದ್ರು. ಅದೊಬ್ಬನನ್ನ ಸಿಗದಾಕಬೇಕು ಅಂತ ಹಿಡಿಶಾಪ ಹಾಕುತ್ತಿದ್ರು. ಯಾಕಂದ್ರೆ ಕಾಲೇಜಿಗೆ ಹೋಗ್ಬರ್ತೀನಿ, ಎಕ್ಸಾಮ್ ಬರೆದು ವಾಪಸ್ ಆಗ್ತೀನಿ ಅಂತ ಹೇಳಿ ಹೋಗಿದ್ದ ಯುವತಿ ಮನೆಗೆ ವಾಪಸ್ ಆಗಿರಲಿಲ್ಲ. ಕಾಲು ದಾರಿಯ ಕಿರಾತಕನ ಸಂಚಿಗೆ ಕಾಲು ದಾರಿಯ ರಕ್ತದಾಹಕ್ಕೆ ಬಲಿಯಾಗಿ ಹೋಗಿದ್ರು. ಇನ್ನೂ ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳು ಇಡೀ ಮನೆಯ ನಗುವಾಗಿದ್ಲು. ಅಪ್ಪ ಅಮ್ಮನ ಪ್ರೀತಿಯ ಮಗಳಾಗಿದ್ಲು. ಬಿ ಫಾರ್ಮಾ ಮುಗಿಸಿ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು. ಕಾಲೇಜಿನ ಸ್ನೇಹಿತರೊಂದಿಗೆ ನಕ್ಕು ನಲಿಯಬೇಕಿತ್ತು. ಆದ್ರೆ ಈಗ ಜೀವಂತವಾಗಿಲ್ಲ ಅಂದ್ರೆ ಹೇಗಾಗಬೇಡ ಹೇಳಿ. ಅಪ್ಪ ಅಮ್ಮನಿಗೆ ಪ್ರಪಂಚವೇ ಬೇಡ ಎನ್ನಿಸುತ್ತೆ. ಯಾತಕ್ಕಾಗಿ ಈ ಶಿಕ್ಷೆ ಅನ್ನೋ ನೋವು ಜೀವನ ಪೂರ್ತಿ ಕಾಡುತ್ತೆ. ಇಲ್ಲಿ ಪೋಷಕರಿಗೂ ಕೂಡ ಹಾಗೆಯಾಗಿತ್ತು. ಕಾಲೇಜು ಯುವತಿಯ ಬದುಕು ಜೀವನವನ್ನೇ ನುಂಗಿ ಹಾಕಿರೋ ಕಾಲುದಾರಿಯ ಕಿರಾತಕ, ಈ ಸ್ಟೋರಿಯ ರಕ್ಕಸ, ಒಂದು ಕುಟುಂಬದ ನೆಮ್ಮದಿಯನ್ನೇ ಕಿತ್ತುಕೊಂಡ ಹಂತಕ ಈತನೇ ನೋಡಿ. ಈ ಪರಮಪಾಪಿಯ ಹೆಸರು ವಿಘ್ನೇಶ್. ಬೆಂಗಳೂರಿನ ಶ್ರೀರಾಂಪುರದ ಸ್ವತಂತ್ರ ನಗರದ ಕ್ರಿಮಿ. ಮನಸ್ಸು, ಬುದ್ಧಿ, ಕರುಣೆಯೇ ಇಲ್ಲದ ಕಟುಕ ಇವನು. ಅಪ್ಪ ಅಮ್ಮ ದುಡಿದು ತಂದು ಹಾಕಿದ್ರೆ ತಿಂದು ತೇಗಿ ಬೀದಿ ಬೀದಿ ಅಲಿಯುತ್ತಿದ್ದ 420 ಇವನು. ಕಂಡೋರ್ ದುಡ್ಡು ಅಂದ್ರೆ ಇವನಿಗೆ ಎಲ್ಲಿಲ್ಲದ ಪ್ರೀತಿ. ಈಗ 20 ವರ್ಷದ ಅಮಾಯಕ ಹೆಣ್ಣು ಮಗಳನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾನೆ. ಬಿ ಫಾರ್ಮಾ ಓದುತ್ತಿದ್ದ ಯುವತಿಯನ್ನೇ ಬೀದಿ ಹೆಣ ಮಾಡಿಬಿಟ್ಟಿದ್ದಾನೆ. ಮತ್ತೆ ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು. ಅದಕ್ಕೆ ಮುಂಚೆ ಲೀವ್ ಇತ್ತು. ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು. ನಮ್ಮ ಮಗಳು ಬಂದೇ ಇಲ್ಲಪ್ಪ. ನಮ್ಮ ಮಗಳು ಊಟ ಮಾಡಿದ್ಲ ಇಲ್ಲ ಅಂತ ನನಗೆ ಗೊತ್ತಿಲ್ವಲ್ಲ. ಬೇಡ, ಬಿಡಬಾರ್ದು. ಇದಕ್ ಮೇಲೆ ಎಲ್ರು ಹುಷಾರಾಗಿರ್ಬೇಕು. ನಮ್ಮ ಮಗಳಿಗಾಗಂಗೆ ಬಿಡಬಾರ್ದು. ನಮ್ಮ ಮಗಳಿರೋವಳು ಒಬ್ಳೇ ಒಳ್ಳು. ನೋಡಿ, ಬೆಂಗಳೂರಿನ ಮಂತ್ರಿ ಮಾಲ್ನಿಂದ ಸ್ವಲ್ಪ ದೂರದಲ್ಲೇ ಇರೋ ರಸ್ತೆ ಇದು. ಈ ರಸ್ತೆಯಿಂದ ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ಈ ರೈಲ್ವೆ ಟ್ರ್ಯಾಕ್ ದಾಟಿದ್ರೆ ಶ್ರೀರಾಂಪುರದ ಸ್ವತಂತ್ರ ನಗರ ಸಿಗುತ್ತೆ. ಆದ್ರೆ ಕಾಲೇಜ್ಗೆ ಹೋಗಿ ಮನೆ ಕಡೆ ಹೊರಟಿದ್ದ ಈ ಅಮಾಯಕಿ ರೈಲ್ವೆ ಟ್ರ್ಯಾಕ್ ಕೂಡ ದಾಟಿಲ್ಲ. ಅಷ್ಟರಲ್ಲೇ ರಕ್ತಾಸುರನ ಸಂಚಿನ ಚಾಕು ಏಟಿಗೆ ಕೊಲೆಯಾಗಿ ಹೋಗಿದ್ದಾಳೆ. ಏನು ಸರ್ ಹೇಳೋದು, ನಮ್ಮ ಮಗಳು ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ನಾನು ಹೇಳಿದ್ರೆ ಯಪ್ಪ
ಅಮ್ಮ ನಾಯಿನ ಮಾಡೋದು ಅದು ಮಾಡೋದು ಐದು ಬರ್ತೇವೆ ಅಮ್ಮಯ್ಯ ಬರ್ತಾರೆ. ಏನ್ ಗೊತ್ತಾ ಸ್ನೇಹಿತರೆ, ಕಾಲೇಜು ಯುವತಿಯ ಸಾವಿಗೆ ಕಾರಣ ಯಾರು, ಕಾರಣವೇನು, ಅನ್ಯಾಯದ ಸಾವಿನ ಹಿಂದಿನ ಸತ್ಯವೇನು ಅನ್ನೋ ಪ್ರಶ್ನೆಗಳನ್ನ ಹುಡುಕಿದಾಗ ಒಂದು ಬೇಸರದ ವಿಷಯ ಹೊರಬರುತ್ತೆ. ಪೊಲೀಸರ ಒಂದು ಎಡವಟ್ಟು, ಅವತ್ತು ಪೊಲೀಸರು ತೆಗೆದುಕೊಂಡ ನಿರ್ಧಾರದಿಂದ ಹೆಣ್ಣು ಬಲಿಯಾಗಿ ಹೋದ್ಲಾ ಅನ್ನೋ ಪ್ರಶ್ನೆ ಎದ್ದಿದೆ. ಪೊಲೀಸರು ಅದೆಷ್ಟೋ ಪ್ರಕರಣಗಳನ್ನ ಭೇದಿಸಿದ್ದಾರೆ, ಅದೆಷ್ಟೋ ಜನರ ಪಾಲಿಗೆ ದೇವರಾಗಿಯೂ ಕಂಡಿದ್ದಾರೆ, ನ್ಯಾಯ ಕೊಡಿಸೋ ಕೆಲಸವನ್ನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗಲೂ ಕೂಡ ಕೇಡಿಗಳ ಸಂಹಾರ ಮಾಡುತ್ತಿದ್ದಾರೆ. ಪೊಲೀಸರ ಕಾರ್ಯಕ್ಷಮತೆಯನ್ನ ಇದೇ ಕ್ರೈಮ್ ಎಪಿಸೋಡ್ನಲ್ಲಿ ತೋರಿಸಿದ್ದೇವೆ. ಆದರೆ ಅದೇ ಪೊಲೀಸರು ಸ್ವಲ್ಪ ಯಾಮಾರಿದ್ರೆ ಏನಾಗುತ್ತೆ? ಪೊಲೀಸರ ಒಂದು ಮಿಸ್ಟೇಕ್ನಿಂದ ಇಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಅಂತ್ಯವಾಯ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರು ಮಾಡಿದ ಎಡವಟ್ಟೇನು, ಯುವತಿ ಬಾಳಲ್ಲಿ ಆಗಿದ್ದೇನು? ನಿಜಕ್ಕೂ ಪೊಲೀಸರದ್ದು ತಪ್ಪ? ಆ ಕಿರಾತಕ ಏನು ಮಾಡಿದ ಅನ್ನೋ ಸತ್ಯವನ್ನೇ ನಾವು ನಿಮ್ಗೆ ತೋರಿಸೋಕೆ ಹೊರಟಿರೋದು. ಬಿ ಫಾರ್ಮಾ ವಿದ್ಯಾರ್ಥಿನಿಯ ಬೆನ್ನತ್ತಿದ ಜಿಮ್ ಹುಡುಗ ಪ್ರೀತ್ಸೆ ಅಂತ ಪ್ರಾಣದಿಂದ ಕುತ್ತಿಗೆ ಸೀಳಿ ಓಡೇ ಬಿಟ್ಟ. ಅವಳನ್ನ ಟ್ರ್ಯಾಕ್ ಮಾಡೋಕೆ ಅದೆಂಥ ಗ್ರೂಪ್ ಕಟ್ಟಿದ್ದ ಗೊತ್ತಾ? ಮಾಡದ ತಪ್ಪಿಗೆ ತನ್ನ ಪಾಡಿಗೆ ತಾನು ಇರಬೇಕು ಎಂದುಕೊಂಡು ಕಾಲೇಜಿಗೆ ಹೋಗಿ ಬರ್ತಿದ್ದ ಈ ಹೆಣ್ಮಗಳ ಹೆಸರು ಯಾಮಿನಿ ಪ್ರಿಯಾ. ಈಕೆಯೂ ಕೂಡ ಶ್ರೀರಾಂಪುರದ ಸ್ವತಂತ್ರ ನಗರದ ನಿವಾಸಿ. ಬನಶಂಕರಿಯ ಖಾಸಗಿ ಕಾಲೇಜಿನಲ್ಲಿ ಬಿ ಫಾರ್ಮಾ ಓದುತ್ತಿದ್ದಳು. ಎಕ್ಸಾಮ್ ಇದೆ ಅಂತ ಫುಲ್ ಪ್ರಿಪೇರ್ ಆಗಿದ್ಲು. ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ಲು. ಅದರಂತೆ ಅಕ್ಟೋಬರ್ 16ನೇ ತಾರೀಕು ಕೂಡ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆದು ಮನೆಗೆ ವಾಪಸ್ ಆಗ್ತಿದ್ಲು. ಮಧ್ಯಾಹ್ನ 2:30 ಸುಮಾರಿಗೆ ಕಾಲೇಜಿನಿಂದ ಬಸ್ನಲ್ಲಿ ವಾಪಸ್ ಆಗಿದ್ಲು. ಮಂತ್ರಿ ಮಾಲ್ ಬಳಿ ಇಳಿದು ಇಂದಿರಾ ಕ್ಯಾಂಟೀನ್ಗೆ ಹೋಗುವ ಕಾಲುದಾರಿಯ ಮೂಲಕ ಮನೆಗೆ ಹೋಗ್ತಾ ಇದ್ಲು. ಈ ವೇಳೆ ಪಾಗಲ್ ಪ್ರೇಮಿ ಯಾಮಿನಿ ಪ್ರಿಯಾ ಪಾಲಿಗೆ ಯಮನಾಗಿ ಅಡ್ಡ ಬಂದಿದ್ದಾನೆ. ಮನೆ ಸಮೀಪದ ರೈಲ್ವೆ ಟ್ರ್ಯಾಕ್ ಬಳಿ ಬರ್ತಾ ಇದ್ದಂತೆ ಚಾಕುವಿನಲ್ಲಿ ಇರಿದು ಕೊಂದೇ ಬಿಟ್ಟಿದ್ದಾನೆ. ಆ ಮೃತಪಟ್ಟ ಮಹಿಳೆ ಹೆಸರು ಯಾಮಿನಿ ಪ್ರಿಯಾ ಅಂತೇಳಿ, ಸುಮಾರು 20 ವರ್ಷ. ಇವರು ಅದು ಅಲ್ಲೇ ಏನು ಶ್ರೀರಾಂಪುರ ವ್ಯಾಪ್ತಿಯ ಸ್ವತಂತ್ರ ನಗರ ಅಂತ ಏನೊಂದು ಕಾಲನಿ ಇದೆ, ಆ ಕಾಲನಿಯಲ್ಲಿ ಸ್ವತಂತ್ರ ಪಾಳ್ಯ ಅಂತೇಳಿ ಆ ಒಂದು ಪ್ರದೇಶದಲ್ಲಿ ವಾಸವಾಗಿರೋರು. ಬನಶಂಕರಿ 3rd ಸ್ಟೇಜಲ್ಲಿ ಇರ್ತಕ್ಕಂಥ ನರಗುಂದ್ ಕಾಲೇಜ್ ಅಂತ ಬಿ ಫಾರ್ಮಸಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಬಿ ಫಾರ್ಮಸಿ ಓದ್ತಾಯಿದ್ರು. ಅವರು ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಯಾರೋ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರೋದು ಕಂಡು ಬಂದಿರುತ್ತೆ. ಖಾರದ ಪುಡಿ ಎರಚಿ ಕುತ್ತಿಗೆ ಸೀಳಿದ ಪಾಗಲ್. ಯಾಮಿನಿ ಪ್ರಿಯಾ ಸಾವಿನ ಸುದ್ದಿ ಇಡೀ ಶ್ರೀರಾಂಪುರದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಕುಟುಂಬಸ್ಥರು ಸ್ಪಾಟ್ಗೆ ಓಡೋಡಿ ಬರ್ತಾರೆ. ಪೊಲೀಸರು ಕೂಡ ಆಗಮಿಸ್ತಾರೆ. ಡಿಸಿಪಿ ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ. ನಡೆದು ಹೋಗಿರೋ ಅನ್ಯಾಯವನ್ನ ಕಣ್ಣಾರೆ ನೋಡ್ತಾರೆ. ಸ್ಥಳದಲ್ಲಿ ಬಿದ್ದಿದ್ದ ಖಾರದ ಪುಡಿ ಪಕ್ಕದಲ್ಲಿ ಬಿದ್ದಿದ್ದ ಚಾಕು ಇಲ್ಲಿ ಏನಾಯ್ತು ಅನ್ನೋದನ್ನ ವಿವರಿಸಿತ್ತು. ಯಾಮಿನಿ ಪ್ರಿಯಾ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಕುತ್ತಿಗೆ ಸೀಳಿದ್ದಾನೆ. ನಂತರ ಬಾಯಿ ಎದೆಗೆ ಚಾಕು ಇರಿದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಆದರೆ ಕೊಲೆಯಾಗಿರೋ ಯುವತಿ ಯಾರು, ಕೊಂದಿದ್ದು ಯಾರು ಅನ್ನೋ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕೋಕೆ ಮುಂದಾಗ್ತಾರೆ. ಆಗ ಗೊತ್ತಾಗಿದ್ದೇ ವಿಘ್ನೇಶ್ ಅಲಿಯಾಸ್ ಸಂಜಯ್ ಯಾಮಿನಿ ಪಾಲಿನ ವಿಷಜಂತು ಅನ್ನೋ ಮಾಹಿತಿ ಸಿಗುತ್ತೆ. ಅವನು ಹಿಂದೆ ಬರ್ತಾ ಇದೆ, ನಾನು ಲವ್ ಮಾಡು ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ಈಗ ಅವನು ಈ ತರ ಮಾಡ್ಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡಬೇಕು. ನನ್ನ ಮಗಳನ್ನ ಮಾಡಿದವನ ಅವನು ಅಂತ ಇರಬಾರ್ದು, ಎನ್ಕೌಂಟರ್ ಮಾಡಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವನು ಎನ್ಕೌಂಟರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಈ ಹಂತಕ ವಿಘ್ನೇಶ್ ಹಾಗೂ ಯಾಮಿನಿ ಪ್ರಿಯಾ ಮನೆ ಎದುರು ಬದ್ರು ಇರೋದು. ಹೀಗಾಗಿ ಯಾಮಿನಿ ಪ್ರಿಯಾಳನ್ನ ಈ ವಿಘ್ನೇಶ್ ನೋಡ್ತಾ ಲವ್ ಮಾಡೋಕೆ ಶುರು ಮಾಡಿದ್ದ. ಯಾಮಿನಿಗೂ ಈ ವಿಘ್ನೇಶ್ ಯಾರು ಅನ್ನೋದು ಗೊತ್ತಿತ್ತು. ಹೀಗಾಗಿ ಯಾಮಿನಿ ತನ್ನನ್ನ ಒಪ್ಪಿಕೊಳ್ತಾಳೆ, ಪ್ರೀತಿ ಮಾಡ್ತಾಳೆ ಅಂತ ಈ ವಿಘ್ನೇಶ್ ಅಂದುಕೊಂಡಿದ್ದ. ಕಳೆದ ವರ್ಷವೇ ಪ್ರಪೋಸ್ ಕೂಡ ಮಾಡಿದ್ದ. ಆದ್ರೆ ಓದುವ ಕಡೆ ಆಸಕ್ತಿ ಇಟ್ಟುಕೊಂಡಿದ್ದ ಯಾಮಿನಿ ಲವ್ ಪವ್ವು ಏನೂ ಬೇಡ, ನಾನ್ ಲವ್ ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾಳೆ. ಇಲ್ಲಿಗೆ
ವಿಘ್ನೇಶ್ ಸುಮ್ಮನಿರೋದು ಬಿಟ್ಟು ಬೇರೆ ಹುಡುಗಿಯ ಪ್ರೀತಿ ಹುಡುಕಿ ಹೋಗೋದು ಬಿಟ್ಟು ಯಾಮಿನಿ ಪ್ರಿಯಾಳೆ ಬೇಕು ಅಂತ ಪಟ್ಟು ಹಿಡಿದಿದ್ದ. ಯಾಮಿನಿ ಹಿಂದೆಯೇ ಪ್ರೀತ್ಸೇ ಅಂತ ತಿರುಗಾಡುತ್ತಿದ್ದ. ನಮ್ಮ ಏರಿಯಾದವನೇ ಎದುರುಗಡೆನೇ ಇದ್ದಾನೆ, ಎದುರು ಮನೆನೇ ಇದ್ದಾನೆ ಅವನು, ಎದುರು ಮನೆ ಇದ್ದವರು. ಅವನು ಏನು ಕೆಲಸ ಮಾಡ್ತಾನಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಿದ್ವಿ ಅವನೊಂದು ಫ್ರಾಡು, ಅವನು ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಬಂದು ಕೇಳಿದ್ರು ನಮ್ಮನ್ನ, ಕೇಳಿದ್ರು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾರೆ ನಮ್ಗೆ ಕೊಡಿ ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲಪ್ಪ, ನಮ್ಮ ಮಗಳಿಗೆ ಇಷ್ಟ ಇದ್ರೆ ಲವ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರು ಅವರು. ಲವ್ ಮಾಡಿದ್ರೆ ಏನು ನಮ್ಮ ಮಗಳು ಕೊಡ್ತಾ ಇದ್ದೆ ನಾನು, ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗೋದು. ಲವ್ ಪ್ರಪೋಸನ್ನ ಯಾಮಿನಿ ರಿಜೆಕ್ಟ್ ಮಾಡ್ತಾ ಇದ್ದಂತೆ ಈ ವಿಘ್ನೇಶ್ ಸುಮ್ಮನಾಗಲಿಲ್ಲ. ಹೆಣ್ಣು ಕೇಳಿ ಅಂತ ತಂದೆ ತಾಯಿಯನ್ನ ಯಾಮಿನಿ ಮನೆಗೆ ಕಳುಹಿಸಿದ್ದ. ಆದ್ರೆ ಯಾಮಿನಿ ಪೋಷಕರು ಕೂಡ ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಹೇಗೆ ಮದುವೆ ಮಾಡಿಕೊಡೋದು ಅಂತ ಹೇಳಿ ಕಳಿಸಿದ್ರು. ಇಲ್ಲಿಗೆ ಸಮಸ್ಯೆಗೆ ಫುಲ್ ಸ್ಟಾಪ್ ಇತ್ತು ಅಂದ್ಕೊಂಡಿದ್ರು. ಆದ್ರೆ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿಂದ. ಇಷ್ಟ ಇಲ್ಲ ಅಂದ್ರೂ ಬಿಡದ ಪಾಗಲ್ ಪ್ರೇಮಿ. ನನ್ನವಳು ಅಂದ್ಕೊಂಡೆ ಕೊಂದೇ ಬಿಟ್ಟ. ಇವನು ಅವತಾರನೋ ಯಪ್ಪ. ಮಾಡೋದ್ ಕೆಲಸ ಬಿಟ್ಟು ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಕೊಂಡಿರೋದು ಬಿಟ್ಟು ಎದುರುಗಡೆ ಮನೆಯಲ್ಲಿದ್ದ ಯಾಮಿನಿ ಹಿಂದೆ ಬಿದ್ದಿದ್ದ. ಕಾಲೇಜ್ಗೆ ಹೋಗ್ತಿದ್ದ ಯಾಮಿನಿಯನ್ನ ಪ್ರೀತ್ಸೆ ಅಂತ ಕಾಡ್ತಿದ್ದ. ಹೇಗೋ ನಂಬರ್ ಪಡೆದುಕೊಂಡು ಮೆಸೇಜ್ ಕೂಡ ಮಾಡೋಕ್ ಶುರು ಮಾಡಿದ್ದ. ಆದ್ರೆ ಯಾಮಿನಿ ಮಾತ್ರ ವಿಘ್ನೇಶ್ನ ಕಡೆ ತಿರುಗಿಯೂ ನೋಡಿರ್ಲಿಲ್ಲ. ನೀನಂದ್ರೆ ನನಗಿಷ್ಟ ಇಲ್ಲ, ನನಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಅಂತ ಈ ಯಾಮಿನಿ ಹೇಳಿದ್ಲು. ಹೀಗಿದ್ರೂ ಈ ಕಿರಾತಕ ಬಿಡಲ್ಲ. ಕಾಲೇಜಿಗೆ ಹೋಗಿ ಕಾಡ್ತಾನೆ, ರೋಡಿನಲ್ಲಿ ಪೀಡಿಸ್ತಾನೆ, ಬಸ್ ಸ್ಟಾಪ್ನಲ್ಲಿ ನಿಂತು ಲವ್ ಯು ಅಂತಾನೆ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಜೀವ ಬೇರೆ ಹಿಂಡ್ತಾ ಇರ್ತಾನೆ. ಈ ವಿಘ್ನೇಶನ ಕ್ವಾಟ್ಲೆ ಯಾವ ರೇಂಜಿಗಿತ್ತು ಅಂದ್ರೆ ಯಾಮಿನಿಯನ್ನ ಟ್ರ್ಯಾಕ್ ಮಾಡೋಕೆ ಒಂದು ಟೀಮ್ ಇಟ್ಕೊಂಡಿದ್ದ, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದ. ನೋಡಿ, ಕಳೆದ 6 ತಿಂಗಳ ಹಿಂದೆ ಮಿಷನ್ ಯಾಮಿನಿ ಪ್ರಿಯಾ ಎಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದ. ಈ ಗ್ರೂಪ್ನಲ್ಲಿ ಯಾಮಿನಿ ಕಾಲೇಜ್ಗೆ ಹೋಗಿ ಮನೆಗೆ ವಾಪಸ್ ಬರೋ ತನಕ ಎಲ್ಲವೂ ಅಪ್ಡೇಟ್ ಆಗ್ತಿತ್ತು. ಯಾಮಿನಿ ಎಲ್ಲಿದ್ದಾಳೆ ಅಂತ ತನ್ನ ಸ್ನೇಹಿತರ ಮೂಲಕ ತಿಳಿದುಕೊಳ್ತಿದ್ದ. ಇಷ್ಟೆಲ್ಲಾ ಟಾರ್ಚರ್ ಅನುಭವಿಸುತ್ತಿದ್ದ ಯಾಮಿನಿ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ಲು. ಅಯ್ಯೋ, ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಪೋಷಕರು ವಿಘ್ನೇಶ್ಗೆ ಒಳ್ಳೆ ಮಾತಿನಲ್ಲಿ ಬುದ್ಧಿ ಹೇಳಿದ್ರು. ಹೀಗಿದ್ರೂ ವಿಘ್ನೇಶ್ ಮಾತ್ರ ಬದಲಾಗಿರಲಿಲ್ಲ. ಕೊನೆಗೆ 2ನೇ ಬಾರಿ ಕರೆಸಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೂ ವಿಘ್ನೇಶ್ ಮಾಡೋ ಕೆಲಸ ಮಾಡ್ತಿದ್ದ. ಇದರಿಂದ ಕೋಪಗೊಂಡ ಯಾಮಿನಿ ಪೋಷಕರು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ದಿನಾಂಕ 22/4/2025 ಇವರು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಈ ಥರ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ, ಆದ್ದರಿಂದ ಅವನಿಗೆ ಕರೆಸಿ ಸೂಕ್ತ ಬುದ್ಧಿ ಹೇಳಬೇಕು ಅಂಥೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟ ಮೇರೆಗೆ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಕರೆಸಿ ಅವನ ಕಡೆಯಿಂದ ಅಂಡರ್ಟೇಕಿಂಗ್ ತೊಗೊಂಡು ವಾರ್ನ್ ಮಾಡಿ ಕಳಿಸಿದ್ದಾರೆ. ಹೀಗಾಗಿ ಅದು ಏನು ಆ ಇನ್ಸಿಡೆಂಟ್ ಆದಮೇಲೂ ಕೂಡ ಇದು ಮುಂದುವರೆದಿದೆ. ಅಂದರೆ ಆಮೇಲೆ ಅವರು ಪೊಲೀಸ್ ಠಾಣೆ ಗಮನಕ್ಕೆ ತಂದಿಲ್ಲ, ಬಟ್ ಆ ಟೈಮಲ್ಲಿ ಗಮನಕ್ಕೆ ತಂದಾಗ ಶ್ರೀರಾಂಪುರ ಪೊಲೀಸ್ ಠಾಣೆಯವರು ಅವ್ನು ಕರೆಸಿ ವಾರ್ನ್ ಮಾಡಿ ಒಂದು ಅಂಡರ್ಟೇಕಿಂಗ್ ಕೂಡ ತಗೊಂಡಿದ್ದಾರೆ. ಯಾವಾಗ ಯಾಮಿನಿ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು, ಯಾವಾಗ ಪೊಲೀಸ್ ಠಾಣೆಗೆ ಕರೆಸಿದ್ರೋ ಆಗ ವಿಘ್ನೇಶ್ ಮತ್ತಷ್ಟು ಕೋಪಗೊಂಡಿದ್ದಾನೆ. ಇನ್ನು ಈ ಯಾಮಿನಿ ನನಗೆ ಸಿಗೋದಿಲ್ಲ, ನನಗೆ ಸಿಗದ ಯಾಮಿನಿ ಇನ್ಯಾರಿಗೂ ಸಿಗಬಾರದು ಅಂತ ಹುಚ್ಚನಂತೆ ಆಗಿದ್ದಾನೆ. ಯಾಮಿನಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾನೆ. ನಂತರ ಅಕ್ಟೋಬರ್ 16ನೇ ತಾರೀಕು ಯಾಮಿನಿ ಕಾಲೇಜಿನಲ್ಲಿ ಎಕ್ಸಾಮ್ ಬರೆದು ವಾಪಸ್ ಆಗೋದನ್ನ ಕಾದಿದ್ದಾನೆ. ನಂತರ ಯಾಮಿನಿ ಬರ್ತಾ ಇದ್ದಂತೆ ಆಕೆಯ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಲ್ಲಿ ಮನಸ್ಸೋ ಇಚ್ಛೆ ಇರಿದು ಕೊಂದಿದ್ದಾನೆ. ನಂತರ ಸ್ನೇಹಿತನ ಬೈಕೇರಿ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಪೊಲೀಸರು ತನಿಖೆ ಮಾಡಿ ಹಂತಕನನ್ನ ಬಂಧಿಸಿದ್ದಾರೆ. ಕಿರಾತಕನಿಗೆ ಸಹಾಯ ಮಾಡಿದ ನೀಚನನ್ನೂ ಬಂಧಿಸಿದ್ದಾರೆ. ಇವರು ಮದುವೆ ಮಾಡ್ಕೊಳ್ಳಿಕ್ಕೆ ನಿರಾಕರಿಸಿದ್ರಿಂದ ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ
ಈ ಒಂದು ಮಹಿಳೆಗೆ ನೈಫಿಂದ ಕತ್ತಿನ ಹತ್ತಿರ ಮತ್ತು ಮುಖದ ಹತ್ತಿರ ಎಲ್ಲ ಗಾಯಪಡಿಸಿ ಸಬ್ಸಿಕ್ವೆಂಟ್ಲಿ ಆ ಮಹಿಳೆ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಒಂದು ವಿವರವಾದ ತನಿಖೆ ಕೈಗೊಂಡು ವಿಚಾರಣೆ ಮಾಡಲಿಕ್ಕಾಗಿ ಈ ದಿವಸ ಈತನನ್ನು ಸೋಲ್ದೇವನಹಳ್ಳಿ ಪ್ರದೇಶದಲ್ಲಿ ಈ ಆರೋಪಿತನನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಮತ್ತು ಇವನಿಗೆ ಸಹಾಯ ಮಾಡಿದಂಥ ಇನ್ನೊಬ್ಬ ವ್ಯಕ್ತಿ ಅಂದರೆ ಬೈಕನ್ನು ತೆಗೆದುಕೊಂಡು ಬಂದು ದೂರದಲ್ಲಿ ನಿಲ್ಲಿಸ್ಕೊಂಡು ಇವನಿಗೆ ಡ್ರಾಪ್ ಮಾಡಿ ಮತ್ತು ಕರೆದುಕೊಂಡು ಹೋದಂಥ ಇನ್ನೊಬ್ಬ ವ್ಯಕ್ತಿ ಹರೀಶ್ ಅಂಥೇಳಿ ಅವನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಮತ್ತು ಅವರು ಪ್ರತ್ಯೇಕ ಉಪಯೋಗಿಸಿದಂಥ ಬೈಕನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಕೋವಿಡ್ ಟೈಮ್ನಲ್ಲೇ ಈ ಕಿರಾತಕ ಅಮಾಯಕರನ್ನ ಬೆದರಿಸಿ ದುಡ್ಡು ಮಾಡೋ ಕೆಲಸಕ್ಕಿಳಿದಿದ್ದ. ಕೇಸ್ ಕೂಡ ದಾಖಲಾಗಿತ್ತು. ಆದ್ರೆ ನೀಚನ ಹಿನ್ನೆಲೆ ಪರಿಶೀಲನೆ ಮಾಡದೆ ಪೊಲೀಸರು ಮುಚ್ಚಳಿಕೆ ಬರೆಸ್ಕೊಂಡು ಕಳಿಸಿದ್ರು. ಅವತ್ತೇ ಪೊಲೀಸರು ಸರಿಯಾಗಿ ಪಾಠ ಕಲಿಸಿದ್ದಿದ್ರೆ ಈ ಕೃತ್ಯ ನಡೀತಾ ಇರಲಿಲ್ಲ ಅಂತ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ.